ಹಾಯ್ ಹಲೋ ನಮಸ್ಕಾರ. ಇವತ್ತೇನಪ್ಪ ವ್ಲಾಗ್ ಅಂತಂದ್ರೆ ನಾನು ಬೆಳಗ್ಗೆ ಎದ್ದು ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದು ಕಾಯತೀನಿ. ನಮ್ಮ ಅಣ್ಣ ಬರತ್ತಾನ ಬೆಂಗಳೂರಿಗೆ. ಈಗ ನಾವು ಬೆಂಗಳೂರೊಳಗೆ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲ ತೋರಿಸ್ತೇನೆ ಅಂತ ಬರ್ರಿ. ಆ್ಯಕ್ಚುಲಿ ನಿಂತ ಸಾಕಾತ, ಬರ್ರಿ ಒಳಗೆ ಹೋಗಿ ನೋಡೋಣ ಎಲ್ಲದಾರ ಏನು ಅಂತ ಹೇಳಿ. ಆ್ಯಕ್ಚುಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಏನೋ ಮಾಡಾಕತ್ತಾರ, ಕಾಮಗಾರಿ ಪ್ರಗತಿಯಲ್ಲಿದೆ. ಒಳಗೆ ಹೋಗೋಣ ಅನ್ಕೊಂಡೆ, ಬಟ್ ಮತ್ತೆ ಗದ್ಲ ನೋಡಿ ಯಾಕೆ ಬೇಕಪ್ಪ ಬೆಳಗ್ಗೆ ಅಂತೇಳಿ ಹೊಳೆ ಬಂದು ನನ್ನ ಗಾಡಿ ಮ್ಯಾಗ ಕುಂತೇನೆ ನೋಡ್ರಿ. ಗೈಸ್ ಬಂದ್ ನೋಡ್ರಿ. ಹಾಯ್ ವೆಲ್ಕಮ್. ಹಾಯ್ ಗೈಸ್, ಈಗ ವಿಷಯ ಏನಂದ್ರ ನಮ್ಮ ಅಣ್ಣಗೊಂದು ಗಾಡಿ ರೆಂಟ್ ತೊಗೊಳಕ್ ಬಂದೀವಿ. ನನ್ನ ಕಡೆ ಒಂದು ಸ್ಕೂಟಿ ಐತಿ, ನಮ್ಮ ಅಣ್ಣನ ಕಡೆ ಒಂದು ಐತಿ. ಅದನ್ನ ತಗೊಂಡ ಹೋಗ್ಬೇಕೀಗ. ಬರ್ರಿ ಏನೇನಾಗ್ತೈತಿ ನೋಡೋಣ. ನಮ್ಮ ಅಣ್ಣ ಅಲ್ಲಿ ಗಾಡಿ ರೆಂಟ್ ತಗೊಳಕತ್ತಾನ. ಆಕ್ಚುಲಿ ನಾವು ಯಶವಂತಪುರಕ್ಕೆ ಬಂದೇವಿ. ಯಶವಂತಪುರನಾಗ ರೆಂಟ್ ತಗೊಳಕ್ ಬಂದೇವಿ ರಾಯಲ್ ಬ್ರದರ್ಸಿಗೆ. ಗೈಸ್ ನೋಡ್ರಿ, ಒಂದು ದೊಡ್ಡ ಲಪಡ ಆಗೈತಿ ಈಗ ದೊಡ್ಡ ನಾಟಕ ಮಾಡಿ ಏನೋ ಒಂದು ದೊಡ್ಡ ಅಥೆಂಟಿಕ್ ವಿಡಿಯೋ ಮಾಡೋ ಸಲುವಾಗಿ ದಬಾಶ್ ಐಟಮ್ ಎಲ್ಲ ತರ್ಸೋಣ ರಾಮೇಶ್ವರಂ ಹೋಗೋದೇವಿ. ಬಟ್ ನೋಡ್ರಿ ಯಾವಾಗ ನೆನಪಾಗೈತೆ ನೋಡ್ರಿ ಅಕ್ಕಾಗ. ಲಾಸ್ಟ್ನಿಗೆ ಇನ್ನೇನು ತಳವ ಕಸ ಏನು ತೊಗೊಂಡು ಹೋಗಕ್ ಅವ್ರ ಎಬ್ಸ ಅಂತಾರ ನಮ್ಮನ್ನ. ಇನ್ನೇನು ಅದನ್ನ ಬಾಳೆಯಲ್ಲಿ ತಿನ್ನೋರ ಎದ್ ನಡ್ರನ ಅಂತಾರ. ಸೊ ಆ ಲೆವೆಲಿಗೆ ತಿನ್ನ ಅಂತೇವಿ. ಹೋಗ್ಬಿಟ್ಟಿದ್ದ, ತಿನ್ನೋದ್ರಾಗ ಫುಲ್ ಮುಳುಗ್ಬಿಟ್ಟಿದ್ದ. ಅದಕ್ಕೆ ಮಾಡಕ್ಕಾಗಿಲ್ಲ ವಿಡಿಯೋ. ಈಗ ನೆನಪಾಗೈತೆ ಒಮ್ಮೆ, ಅದಕ್ಕೆ ಈಗ ಮಾಡತ್ತೀವಿ. ಹೇಗಿದೆ ಟೇಸ್ಟ್? ಟೇಸ್ಟ್ ಚಲೋ ಐತಿ, ಮಸ್ತ್. ರಿವ್ಯೂ ಅಂತಲ್ಲ, ಚಲೋ ಐತಿ. ನಾನು ಗೀ ಪುಡಿ ಮಸಾಲೆ ದೋಸೆ, ಗಾರ್ಲಿಕ್, ಲೆಮನ್ ಇಡ್ಲಿ, ಸಕ್ಕರೆ ಪೊಂಗಲ್, ಮತ್ತೀಗ ಕಾಫಿ ತಗೋಬೇಕು. ಕಾಫಿ ಆಕ್ಚುಲಿ ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ಕಾಫಿ ಹೆಂಗೈತೆ ನೋಡೋಣ. ಗೈಸ್ ನೋಡ್ರಿ, ನಾವು ಕಾಫಿ ಕೊಡತ್ತೀವಿ. ನಮ್ಮ ಅಣ್ಣ ಅದ್ರಾಗೂ ಎಡವಟ್ ಮಾಡ್ಕೊಂಡ ಎಲ್ಲ ಚಲ್ಕೊಂಡ ಅಂಗಿ ಮ್ಯಾಗ ಬೀಳ್ಸ್ಕೊಂಡು ಬರ್ಲಿ ತೋರಿಸಿ. ನೋಡ್ರಿ ನೋಡ್ರಿ ಹೆಂಗ್ ಮಾಡ್ಕೊಂಡ್ ಕುಂತಾನ. ಡವ್ ಇದೆಲ್ಲ ಡವ್ ಎಲ್ಲ ಚಲ್ಕೊಂಡು ಹೊಲಸ್ ರೆಡಿ ಮಾಡ್ಕೊಂಡು. ಕಾಫಿ ಕುಡಿಯಾಕಂದ್ ಕಾಫಿ ಆರಿದ್ಮೇಲೆ ಕುಡಿಯುತ್ತಿರುವ ಒನ್ ಅಂಡ್ ಓನ್ಲಿ ಚಲೋ ಏನ ಎಡವಟ್ ಮಹಾರಾಜ ದೋಸ್ತ. ಈಗ ನೋಡ್ರಿ ನಮ್ಮ ಅಣ್ಣಾಗ ಫೇಮಸ್ ಇರೋ ಸ್ಪಾಟ್ಸ್ ಎಲ್ಲಾ ಕಡೆದು ಟೇಸ್ಟ್ ಮಾಡ್ಸತೀನಿ. ಇದು ಸಾಗರ್ ಅಂತೇಳಿ ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಫುಲ್ ಫೇಮಸ್. ಅದನ್ನ ನಿಮ್ಗೆ ಕೊಡ್ಸೇನಿ, ನೋಡೋಣ ತಿಂದ್ ಹೆಂಗೈತೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಇದು ನನಗೂ ಗೊತ್ತಿತ್ತು, ಅಯ್ಯೋ ಬಿಲ್ಡಪ್ ತಗೊಳ ಅಂತ. ಬಟ್ ತಿನ್ನ ಚಲೋ ಐತಿ, ಮಸ್ತ್ ಐತಿ. ಐ ಲೈಕ್ ಇಟ್. ಆಕ್ಚುಲಿ ಇದನ್ನ ಮ್ಯಾಂಗೋ ಸೀಸನ್ ಆಗ ಬಂದ್ರೆ ಮಸ್ತ್ ಇರ್ತೈತಿ. ಇನ್ನು ಕಲರ್ ನೋಡ್ರಿ ಗೊತ್ತಾಕೈತಿ. ಅವ್ ಫುಲ್ ಹಳದಿ ಇರ್ತೈತಿ. ಸ್ವಲ್ಪ ಹಳದಿ ಅಂದ್ರೆ ನೀವ ತಟ್ಟಿ ಅನ್ಕೋಬಾರ್ರಿ. ಸೊ ಈಗ ಸ್ವಲ್ಪ ಇದೈತಿ, ಬಟ್ ಓಕೆ. ಮ್ಯಾಂಗೋ ಅಂದ್ರೆ ನಮ್ಗೆ ಯಾವಾಗೂ ಇಷ್ಟ. ಬರ್ರಿ ತಿನ್ನೋಣ ಅಂತ. ತಿನ್ನೋನಲ್ಲ ಕುಡಿನ್. ನೀವೇ ತಿಂತೀರಿ ಈ ಲಾಗರ್ಸ್ ತಿನ್ನೋ ಬರ್ರಿ ಅಂತ ಕೇಳ್ತಾರೆ. ಯಾರು ಒಬ್ಬರ ಬಂದು ತಿನ್ರಿ. ನೋಡ್ರಿ. ಹಾಯ್ ಗಾಯ್ಸ್, ಈಗ ನಾವು ನಮ್ಮ ಅಣ್ಣ ಕರ್ಕೊಂಡ ಮೆಹನಾಜ್ ಬಿರಿಯಾನಿ ಬಂದಿನಿ. ಯಾಕೆ ಅವ್ನಿಗೆ ಆ್ಯಕ್ಚುಲಿ ಮೆಹನಾಜ್ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ. ಯಾವಾಗ ನೋಡ್ರಿ ಮೆಹನಾಜ್ ಬಿರಿಯಾನಿ ಅಂತ ಬಡ್ಕೊತಿರ್ತಾನೆ. ಅದಕ್ಕೀಗ ಅದನ್ನ ಟ್ರೈ ಮಾಡ್ತೀನಿ ಅನ್ಕೊಂಡಿನಿ. ಆ್ಯಕ್ಚುಲಿ ಭಾಳ ರಶ್ ಐತಿ. ಚಿಲ್ಲಿ ಪನ್ನೀರ್ ಬಂದೈತಿ. ಈಗ ರಾಕ್ಷಸ್ ತಿನ್ನತಾನ. ಹೆಂಗೈತಿ? ಏನಿಲ್ಲ, ಹೆಂಗೆ ಚಿಲ್ಲಿ ಪನ್ನೀರ್? ತಿನ್ನೋ ಮಟ್ಟ ತಿಂದು ಒಟ್ಟು ಹಿಂಗಂತ ನೋಡ್ರಿ. ಬರೀ ನೆಕ್ಸ್ಟ್ ಬಿರಿಯಾನಿ ಈಗ ಮಾತಿಲ್ಲ. ಬಿರಿಯಾನಿ ಪನ್ನೀರ್ ಮಾತ್ರ ನಮ್ಮ ಮನೆ ಕಡೆ ಮೊಮೋಸ್ ಅದು ಜಸ್ಟ್ 70 rupees, 365 rupees. ಓ ಮೈ ಗಾಡ್. ಬಟ್ ಪನ್ನೀರ್ ಬಿರಿಯಾನಿ ವರ್ತ್. ಬಿರಿಯಾನಿ ಆಕ್ಚುಲಿ 360 ರೂಪಾಯಿ ಕಡಿಮೆ ಅದ ಆರು ರುಚಿಗೆ. ವರ್ತ್ ಹೈಪ್ ಐತೆ. 600 ಇಟ್ರು ನಾನು ಕೊಟ್ಟ. ಬರೀ ಬಿರಿಯಾನಿ ಬಂತಂದ್ರೆ ಬಿರಿಯಾನಿ ತಿನ್ನಿ.
ಅದು ಇನ್ನೂ ಟೇಸ್ಟ್. ಫ್ಲೇವರ್ ಫುಲ್ ಹೌದು. ಹಿಂಗ ಕೈಲೆ ಗೈಸ್ ಏನಂದ್ರಿ ಈಗ ನಾವ ಮೇಘನಾಸ್ ಬಿರಿಯಾನಿ ತಿಂದು ಹೊರಗೆ ಬಂದ್ವಿ. ಫುಲ್ ಹೊಟ್ಟೆ ಫುಲ್ ಇದು ಕರೆಂಟ್ ಡವ್ ಡೆಮೋ ತೋರಿಸು. ಡೆಮೋ ಬೇಡ. ಏನ್ ಅನಿಸ್ತದ ಬಿಸಿ ಬಿಸಿ? ಮಸ್ತ್ ಬಿರಿಯಾನಿ ತಿಂದ ಈ ಹೊಟ್ಟೆ ನೋಡಿ ತಿಳ್ಕೊಬೇಕು ನೀನು ಹೆಂಗ ಅನ್ಸೈತೆ ಅಂತೇಳಿ. ಯಾಕೆ ಬಡದ್ ನೀ ಮಸ್ತ್ ಮಸ್ತ್ ಐತ್. ನಾವು ಮಸ್ತ್ ಬಾರ್ಸೇವಿ. ಬರೀ ಆಕ್ಚುಲಿ ಈಗ ಒಂದ್ ನಿದ್ದೆ ಬರತೈತಿ, ಬಟ್ ಬಾಳ ಕೆಲ್ಸ ಅದಾವ, ಕೆಲ್ಸ ಮಾಡೋಣ. ಗೈಸ್ ಈಗ ನಾವು ಅಡ್ಡಾಡಿ ಫುಲ್ ಸುಸ್ತಾದ್ವಿ. ಅದಕ್ಕೆ ಓರಿಯನ್ ಮಾಲಿಗೆ ಬಂದಿದ್ವಿ, ಸ್ವೀಟ್ ತಿನ್ನೋಣಂತ ಬಂದಿವಿ. ಚಾಕ್ಲೇಟ್ ಕೇಕ್ ಸ್ಲೈಸ್ ಮತ್ತು ಡ್ರೆಸ್ಲೆಚಸ್ ತೊಗೊಂಡಿವಿ. ಬರೀ ಟೇಸ್ಟ್ ಮಾಡಿದ್ವಿ. ಕೆಲಸ ಮಾಡೀವಿ, ಬಟ್ ಕೆಲಸಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡೀವಿ. ಇದು ಬರೀ ತಿನ್ನೋ ಬ್ಲಾಗ್ ಆಗೈತೆ ಆ್ಯಕ್ಚುಲಿ. ಡ್ರೆಸ್ಲೆಚಸ್ ನ್ಯೂಯಾರ್ಕ್ ಆ್ಯಕ್ಚುಲಿ ಇದೆ. ನಮ್ಮ ಓರಿಯನ್ ಮಾಲ್ನಾಗ ಒಂದು ಬ್ರಾಂಚ್ ಇತ್ತು, ಸೊ ಇಲ್ಲಿ ಬಂದೀವಿ. ಸ್ವೀಟ್ ಜಾಸ್ತಿ ಮಸ್ತ್ ಬರ್ರಿ ಹಿಂಗೆ ಖಾಲಿ ಮಾಡಿದ್ರೆ ಆಮೇಲೆ ಮಾತಾಡೋಣ. ಗೈಸ್ ಈಗ ನಾವ ಟಾಮ್ಸ್ ಬೇಕ್ರಿಗೆ ಬಂದೇವಿ ಬೆಂಗಳೂರೊಳಗಿಂದ. ಈಗ ನಾವನ್ನ ಟ್ರೈ ಮಾಡತ್ತಾನ ಏನು ವೆಜಿಟೇಬಲ್ ಕ್ರೋಸಾಂಟ್ ಮತ್ತೆ ಪ್ರಶಾಂತ್ ಮತ್ ತಿರಾಮಿಸು ತಗೊಂಡೇವಿ. ಹೆಂಗೈತೆ ದೋಸ್ತ? ಅದನ್ನ ಟ್ರೈ ಮಾಡಿಲ್ಲ ಆಕ್ಚುಲಿ, ಇವ ಮಾಡತ್ತಾನ ಫಸ್ಟ್ ಟೈಮ್. ಇದೇನೋ ನಮ್ಮ ವಿರಾಟ್ ಕಾಕ ಬಂದಿದ್ದಂತ ಅಂತೇಳಿ ಕರ್ಕೊಂಡ್ ಬಂದಾರ ಹವಾ ಮಾಡಿ ಎಲ್ಲ. ಅವ ಬಂದ ಎಗ್ ಪಫ್ ತಿಂತ ಅನ್ಸುತ್ತೆ. ಎಗ್ ಪಫ್ ಅವ್ರದ್ದು ಇಷ್ಟ. ಅವಂಗ ಎಗ್ ಪಫ್ ಇಷ್ಟ, ನನಗ ನಾವ್ ಎಗ್ ಚಿಕನ್ ಏನು ತಿನ್ನೋಲ್ವಲ್ಲ. ಸೊ ನಾವ್ ಒಂದ್ ಕೈಪಲ್ಯ ತಗೊಂಡಿನಿ. ಕೈಪಲ್ಯ ಪ್ರಶಾಂತ್ ತಗೊಂಡಿನಿ. ಇದು ಹೆಂಗಿರ್ತದಂತೂ ನನಗಂತೂ ಐಡಿಯಾ ಇಲ್ಲ, ಬಟ್ ಇದು ನನ್ನ ರೆಕಮೆಂಡೇಶನ್. ಇದರ ಹೆಸರು ವೆಜಿಟೇಬಲ್ ಕ್ರೋಸೆಂಟ್, ಕನ್ನಡದಾಗ ಕೈಪಲ್ಯ ಪ್ರಶಾಂತ್. ಇದನ್ನ ತಿಂದು ಹೇಳಂಗಿದೆ ಅದೇ ಎಗ್ಲೆಸ್ ಅನ್ನತ್ತೆ ಅಂತಾನೆ. ಚಲೋ ಸ್ಮೂತ್. ಮೈ ರೆಕಮೆಂಡೇಶನ್. ನೈಸ್. ಎಲ್ಲ ಪಾಸ್ ಆಗುತ್ತೆ. ಎಸ್ ಬರ್ರಿ ತಿನ್ನೋಣ.
ಮೋಸ ಇದೆಯಾ ಗೈಸ್? ಈಗ ನಾವು ಚರ್ಚ್ ಸ್ಟ್ರೀಟಿಗೆ ಬಂದೇವಿ, ಸುಮ್ಮ ಅಡ್ಡಾಡೋಣ ಅಂತ ಹೇಳಿ ಅಡ್ಡಾಡತ್ತೇವ ಅಷ್ಟೇ. ಏನ್ ಕೊಡ್ಸೋದ್ ಗಿಡ್ಸೋದ್ ಏನು ಇಲ್ಲ. ಏ ತಗೋರ ಬೈ, ನಿನ್ಕಿಂತ ಹೆಚ್ಚಿನ ನಾನು. ಆತ್ ನಡಿ ಬಿಡಿ. ಗೈಸ್ ನಾವು ಮಾಚಾ ಬೋಬಾ ತಗೊಂಡಿದ್ವಿ, ಕ್ಲಾಸಿಕ್ ಮಾಚಾ. ಎಷ್ಟು ಹೊಲಸೈತಂತಂದ್ರೆ ಹೆಂಗ ಹೇಳ್ತಾರ ಮೆಹಂದಿ ಟೇಸ್ಟ್ ಬಂದಿಲ್ಲ, ಈ ಹಸಿರು ಹುಲ್ಲು ಹಾಲ್ನಾಗ ಮಿಕ್ಸ್ ಮಾಡಿರ್ತಾರಲ್ಲ ಹಂಗೈತಿ ಹೊಲಸು. ಬಟ್ ಎದಕ್ ಮಾಚಾ 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 ಅಂತ ಸಾಯ್ತಾರ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಒಳಗ. ನಾಟ್ ಅಟ್ ಆಲ್ ವರ್ತ್. ಎಷ್ಟು ಹೊಲ್ಸೈತೆ ಅಂದ್ರೆ ಅಷ್ಟು ಹೊಲ್ಸೈತಿ. ನಾಟ್ ಅಟ್ ಆಲ್ ವರ್ತ್ ದ ಹೈಪ್. ರೊಕ್ಕ ಕೊಟ್ಟೇನಂತ ಕುಡಿಬೇಕು ನೋಡ್ರಿ. ವೇಸ್ಟ್.